ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. ರಾಹುಲ್ ಗಾಂಧಿ 3 ಸೂತ್ರ, ಚಾಣಕ್ಯನ ಸರ್ವೆ ರಣತಂತ್ರ, 1 ಯೋಗ, 3 ರಾಗ, 2 ಕೋಟೆಗಳೇ ಕಮಲದ ಟಾರ್ಗೆಟ್. ಈಗ ನಿರೀಕ್ಷೆಗಳನ್ನೇ ಪುಡಿಗಟ್ಟುತ್ತಾ ಚಾಣಕ್ಯನ ಎಲೆಕ್ಷನ್ ಪ್ಲಾನ್. ಬಿಜೆಪಿ ನಾಯಕರಿಗೆ ಶಾ ಕೊಟ್ಟ ಟಾರ್ಗೆಟ್ ಏನು? ಕೈ ನಾಯಕರನ್ನ ಒಗ್ಗೂಡಿಸ್ತಾ ರಾಗ ರಣತಂತ್ರ. ಏನಿದು 2+3 ಮಾಸ್ಟರ್ ಪ್ಲಾನ್? ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾಗ ತ್ರಿಸೂತ್ರ, ಚಾಣಕ್ಯ ಸರ್ವೆ ತಂತ್ರ. ಒಂದು ಯೋಗ, 3 ರಾಗ, 2 ಕೋಟೆ ಕಮಲ ಟಾರ್ಗೆಟ್. ನಿರೀಕ್ಷೆಗಳನ್ನೇ ಪುಡಿಗಟ್ಟುತ್ತಾ ಚಾಣಕ್ಯನ ಎಲೆಕ್ಷನ್ ಪ್ಲಾನ್. ಚುನಾವಣೆಗೆ 1 ವರ್ಷ ಇರುವಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಹೈಕಮಾಂಡ್ ನಾಯಕರು ಎಲೆಕ್ಷನ್ ಬಟನ್ ಒತ್ತಿದ್ದಾರೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ರಣತಂತ್ರ ಹೆಣೆಯಲು ಡೆಡ್ ಲೈನ್ ಕೊಟ್ಟಿದ್ದಾರೆ. ಎಸ್, ಕರ್ನಾಟಕ ರಾಜ್ಯದಲ್ಲಿ ಈಗಿನಿಂದಲೇ ಶುರುವಾಗಿದೆ ಚುನಾವಣಾ ಜ್ವರ. 3 ಪಕ್ಷಗಳು 2023ರಲ್ಲಿ ಗೆದ್ದೇ ಗೆಲ್ಬೇಕು ಅಂತ ಹುಮ್ಮಸ್ಸಿನಲ್ಲಿದ್ದು ಈಗಿನಿಂದಲೇ ರಣತಂತ್ರ ಹೆಣೆಯಲು ಆರಂಭಿಸಿವೆ. ಅದರಲ್ಲೂ ಮಾರ್ಚ್ 31ರಂದು ರಾಹುಲ್ ಗಾಂಧಿ ಎಂಟ್ರಿಯೊಂದಿಗೆ ರಾಜ್ಯ ಕಾಂಗ್ರೆಸ್ನ ಚಟುವಟಿಕೆಗಳು ಗರಿಗೆದರಿದ್ರೆ, ಈ ಕಡೆ ಅಮಿತ್ ಶಾ ಎಂಟ್ರಿಯೊಂದಿಗೆ ಬಿಜೆಪಿ ವಲಯದಲ್ಲೂ ಚುನಾವಣಾ ತಯಾರಿ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳದ್ದು ಗುರಿ ಒಂದೇ, ಅದು ಟಾರ್ಗೆಟ್ 150. ಆದ್ರೆ ರಣತಂತ್ರಗಳು ಮಾತ್ರ ವಿಭಿನ್ನ. ಕಾಂಗ್ರೆಸ್ ತ್ರಿಸೂತ್ರ ಹೆಣೆದಿದ್ರೆ, ಚಾಣಕ್ಯ 2 ಕೋಟೆಯ ಟಾರ್ಗೆಟ್ ಇಟ್ಕೊಂಡಿದೆ. ಸರ್ವೆ ತಂತ್ರವನ್ನ ಹೆಣೆದಿದೆ. ಏಪ್ರಿಲ್ 31ರಂದು ರಾಜ್ಯಕ್ಕೆ ಆಗಮಿಸಿದ್ರು ರಾಹುಲ್ ಗಾಂಧಿ. ಅಂದೇ ತುಮಕೂರು ಸಿದ್ದಗಂಗಾ ಮಠಕ್ಕೆ ಕಾಂಗ್ರೆಸ್ ನಾಯಕರು ಭೇಟಿ ಕೊಟ್ಟಿದ್ರು. ಇದಾದ ಮಾರನೇ ದಿನವೇ ರಾಜ್ಯ ಬಿಜೆಪಿ ನಾಯಕರು ಗೃಹ ಸಚಿವ ಅಮಿತ್ ಶಾ ಸಿದ್ದಗಂಗಾ ಮಠಕ್ಕೆ ಭೇಟಿ ಕೊಟ್ಟು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಜಯಂತ್ಯೋತ್ಸವದಲ್ಲಿ ಭಾಗಿಯಾದರು. ಹೀಗೆ ಎರಡೂ ಪಕ್ಷಗಳು ಚುನಾವಣಾ ಪೂರ್ವ ತಯಾರಿಗೂ ಮೊದಲು ರಾಜ್ಯದ ಪ್ರಸಿದ್ಧ ಸಿದ್ದಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ದು ವಿಶೇಷವಾಗಿತ್ತು. ಅಮಿತ್ ಶಾ ಏಪ್ರಿಲ್ 1ರಂದು ಸಿದ್ದಗಂಗಾ ಮಠದ ಭೇಟಿ ಜೊತೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನು ನಡೆಸಿ ಚುನಾವಣಾ ಕಾರ್ಯತಂತ್ರ ಕುರಿತು ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು. ಈ ಕಡೆ ರಾಹುಲ್ ಗಾಂಧಿ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಸಭೆ ನಡೆಸಿ ಚುನಾವಣಾ ರಣತಂತ್ರಗಳ ಬಗ್ಗೆ ಚರ್ಚಿಸಿದ್ರು. ಈ ಎರಡೂ ಪಕ್ಷಗಳ ಸಭೆಯಲ್ಲಿ ಎರಡೂ ಪಕ್ಷಗಳ ನಾಯಕರು ರಾಜ್ಯ ನಾಯಕರ ಮುಂದಿಟ್ಟ ಗುರಿ ಮಾತ್ರ ಒಂದೇ, ಅದು ಟಾರ್ಗೆಟ್ 150. ಆದ್ರೆ ಈ ಟಾರ್ಗೆಟ್ 150 ರೀಚ್ ಆಗಲು ಕಾಂಗ್ರೆಸ್ ಮತ್ತು ಬಿಜೆಪಿ ಹೆಣೆದ ರಣತಂತ್ರಗಳು ಮಾತ್ರ ಬೇರೆ ಬೇರೆ. ಹೌದು, ರಾಜ್ಯ ಬಿಜೆಪಿಯ ಟಾರ್ಗೆಟ್ ಕೂಡ ಮುಂದಿನ ಚುನಾವಣೆಯಲ್ಲಿ 150 ಸೀಟುಗಳನ್ನ ಗೆದ್ದು ಯಾವ ಪಕ್ಷದ ಉಸಾಬರಿ ಇಲ್ಲದೆ ಸ್ವತಂತ್ರವಾಗಿ ಸರ್ಕಾರ ರಚಿಸುವುದು. ಈ ಕಡೆ ಕಾಂಗ್ರೆಸ್ನ ಟಾರ್ಗೆಟ್ ಕೂಡ ಸೇಮ್ ಇದೇ ಆಗಿದೆ. ಕಾಂಗ್ರೆಸ್ ಕೂಡ ಮುಂದಿನ ಚುನಾವಣೆಯಲ್ಲಿ 150 ಸೀಟುಗಳನ್ನ ಗೆಲ್ಲಲೇಬೇಕು. 150ಕ್ಕೆ 1 ಸೀಟು ಕೂಡ ಕಡಿಮೆ ಆಗಬಾರದು ಅಂತ ಮೊನ್ನೆ ರಾಜ್ಯಕ್ಕೆ ಬಂದಿದ್ದ ರಾಹುಲ್ ಗಾಂಧಿ ರಾಜ್ಯ ಕೈ ನಾಯಕರಿಗೆ ಸಭೆಯಲ್ಲಿ ಸೂಚಿಸಿದ್ದಾರಂತೆ. ಹಾಗಾಗಿ ಎರಡೂ ಪಕ್ಷಗಳು ಕೂಡ ಈಗ ಟಾರ್ಗೆಟ್ 150 ರೀಚ್ ಆಗಲು ಈಗಿನಿಂದಲೇ ತಯಾರಿ ನಡೆಸುತ್ತಿವೆ. ಹಾಗಾದ್ರೆ ಈ ಟಾರ್ಗೆಟ್ 150ಗೆ ಬಿಜೆಪಿ ಮಾಡಿದ ಪ್ಲಾನ್ ಏನು? ಕಾಂಗ್ರೆಸ್ ಮಾಡ್ತಿರುವ ರಣತಂತ್ರವೇನು? ಎರಡೂ ಪಕ್ಷಗಳ ಚುನಾವಣಾ ರಣತಂತ್ರದ ಮೆಗಾ ಸೀಕ್ರೆಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಟಾರ್ಗೆಟ್ 150 ಚಾಣಕ್ಯ ಸರ್ವೆ ತಂತ್ರ. ಕೈ ತೆನೆಗೆ ಠಕ್ಕರ್ ಕೊಡುತ್ತಾ ಚಾಣಕ್ಯನ ಎಲೆಕ್ಷನ್ ಪ್ಲಾನ್. ಬಿಜೆಪಿ ಪಕ್ಷದ ಅಗ್ರಗಣ್ಯ ನೇತಾರ, ಚುನಾವಣಾ ಚಾಣಕ್ಯ, ಕೇಂದ್ರದ ಗೃಹ ಸಚಿವರೂ ಆಗಿರುವ ಅಮಿತ್ ಶಾ ಚುನಾವಣೆಗೆ ಹೆಣೆಯುವ ರಣತಂತ್ರ ಹೇಗಿರುತ್ತೆ ಅನ್ನೋದನ್ನ 2014ರಿಂದ ಇಲ್ಲಿ ತನಕ ಇಡೀ ದೇಶವೇ ನೋಡುತ್ತಾ ಬಂದಿದೆ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಭಿನ್ನ ರಣತಂತ್ರ ಹೆಣೆದು ಕಮಲ ಬೇರೂರಿಸುವಲ್ಲಿ ಬಿಜೆಪಿ ಹೈಕಮಾಂಡ್ನದ್ದು ಎತ್ತಿದ ಕೈ.
ಯಾವ ರಾಜ್ಯದಲ್ಲಿ ಯಾವ ಅಸ್ತ್ರ ಹೂಡಿದ್ರೆ ಮತಪುಟ್ಟಿ ಭದ್ರವಾಗುತ್ತೆ ಅನ್ನೋದು ಕಮಲ ನಾಯಕರಿಗೆ ಕರತಲಾಮಲಕ. ಹೌದು, ಮೊನ್ನೆ ನಡೆದ ಪಂಚರಾಜ್ಯ ಚುನಾವಣೆಯನ್ನೇ ಬೇಕಾದರೂ ತೆಗೆದುಕೊಳ್ಳಬಹುದು. ಸಾಲು ಸಾಲು ಸವಾಲುಗಳು, ಬೆಲೆ ಏರಿಕೆ ಎಂಬ ಬ್ರಹ್ಮಾಸ್ತ್ರ ಎದುರಾಳಿಗಳಿಂದ ಪುಂಖಾನುಪುಂಖವಾಗಿ ತೂರಿ ಬರ್ತಿದ್ರು. ಬಿಜೆಪಿ ಅಧಿಕಾರದಲ್ಲಿದ್ದ ರಾಜ್ಯಗಳಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದಿದ್ರು. ಅದನ್ನೆಲ್ಲ ಎದುರಿಸಿ ಪಂಚರಾಜ್ಯ ಚುನಾವಣೆಗಳಲ್ಲಿ ಪಂಜಾಬ್ ಬಿಟ್ಟು ಬೇರೆಲ್ಲ ರಾಜ್ಯಗಳಲ್ಲಿ ಬಿಜೆಪಿ ವಿಜಯದ ಕೀರ್ತಿ ಪತಾಕೆ ಹಾರಿಸಿದೆ. ಚುನಾವಣೆ ಅಂದ್ರೆ ಈಗ ಬಿಜೆಪಿಗೆ ಅತಿದೊಡ್ಡ ಸವಾಲೇ ಅಲ್ಲ. ಆದ್ರೆ ಹಾಗಂತ ಯಾವ ರಾಜ್ಯವನ್ನು ಕೂಡ ಬಿಜೆಪಿ ಹೈಕಮಾಂಡ್ ಲೈಟ್ ಆಗಿ ತೆಗೆದುಕೊಳ್ಳಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗುಜರಾತ್ನಲ್ಲಿ ಬಿಜೆಪಿಗೆ ಗೆಲ್ಲೋದು ದೊಡ್ಡ ಸವಾಲೇನೂ ಅಲ್ಲ. ಆದ್ರೆ ಗುಜರಾತ್ನಲ್ಲಿ ಈ ವರ್ಷಾಂತ್ಯಕ್ಕೆ ನಡೆಯುವ ಚುನಾವಣೆಗೆ ಬಿಜೆಪಿ ಹೈಕಮಾಂಡ್ ಮ್ಯಾರಥಾನ್ ಕಳೆದೊಂದು ವರ್ಷದಿಂದಲೇ ಶುರುವಾಗಿದೆ. ಇದೀಗ ಕರ್ನಾಟಕದಲ್ಲೂ ಅಷ್ಟೇ. ಏಪ್ರಿಲ್ 1ರಂದೇ ಚುನಾವಣೆ ಬಟನ್ ಒತ್ತಿ ಹೋಗಿದ್ದಾರೆ ಬಿಜೆಪಿ ಚಾಣಕ್ಯ. ರಾಜ್ಯದಲ್ಲಿ ಚುನಾವಣೆ ಬಟನ್ ಒತ್ತಿ ಹೋಗಿದ್ದಾರೆ ಅಮಿತ್ ಶಾ. ರಾಜ್ಯ ಬಿಜೆಪಿ ನಾಯಕರಿಗೆ ಟಾರ್ಗೆಟ್ 150 ಸವಾಲನ್ನ ನೀಡಿ ಹೋಗಿದ್ದಾರೆ ಶಾ. ಅಷ್ಟೇ ಅಲ್ಲ, ಚುನಾವಣೆಗೆ ಹೇಗೆ ಸಿದ್ಧತೆ ನಡೆಸಬೇಕು, ಯಾವೆಲ್ಲ ತಂತ್ರ ಹೆಣೆಯಬೇಕು, ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಏರಲು ಈಗಿನಿಂದಲೇ ರೋಡ್ ಮ್ಯಾಪ್ ಸಿದ್ಧಪಡಿಸಬೇಕು ಅಂತೆಲ್ಲ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ ಬಿಜೆಪಿಯ ಚುನಾವಣಾ ಚಾಣಕ್ಯ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಮುಖ್ಯವಾಗಿ 2 ವಿಷಯ ಪ್ರಸ್ತಾಪಿಸಿದ್ದಾರಂತೆ ಅಮಿತ್ ಶಾ. ಆ 2 ವಿಷಯಗಳ ಪೈಕಿ ಒಂದು 2 ಕೋಟೆ ಟಾರ್ಗೆಟ್, ಇನ್ನೊಂದು ಸರ್ವೆ ತಂತ್ರ. ಏನಿದು ಬಿಜೆಪಿಯ 2 ಕೋಟೆ ಟಾರ್ಗೆಟ್, ಏನಿದು ಸರ್ವೆ ತಂತ್ರ? ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ. ಏಪ್ರಿಲ್ 1ರಂದು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಮುಂಬರುವ ಚುನಾವಣೆ ಎದುರಿಸಲು ರೋಡ್ ಮ್ಯಾಪ್ ಸಿದ್ಧಪಡಿಸಲು ಸೂಚಿಸಿದ್ದಾರೆ. ಈ ರೋಡ್ ಮ್ಯಾಪ್ ಸಿದ್ಧಪಡಿಸಿಕೊಳ್ಳುವಾಗ ಒಕ್ಕಲಿಗ ಮತ್ತು ಹಿಂದುಳಿದ ಮತಗಳ ಧ್ರುವೀಕರಣ ತಡೆಯುವ ಕಾರ್ಯತಂತ್ರವನ್ನ ಪ್ರಧಾನವಾಗಿ ಪರಿಗಣಿಸಲು ನಿರ್ಧರಿಸಲಾಗಿದೆ ಅನ್ನೋ ಮಾಹಿತಿ ಇದೆ. ರಾಜ್ಯದಲ್ಲಿ ಜಾತಿವಾರು ಮತಗಳನ್ನ ವಿಂಗಡಿಸಿದ್ರೆ ಅತಿ ಹೆಚ್ಚು ಮತಗಳಿರುವ ಪ್ರಬಲ ಜಾತಿಗಳ ಪೈಕಿ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ ಮತ್ತು ಹಿಂದುಳಿದ ಸಮುದಾಯಗಳೇ ಮೊದಲ ಸಾಲಿನಲ್ಲಿ ಬರುತ್ತೆ. ಈ ಪೈಕಿ ಲಿಂಗಾಯತ ಸಮುದಾಯ ಬಹಳ ವರ್ಷಗಳಿಂದಲೇ ಬಿಜೆಪಿಗೆ ಭದ್ರವಾಗಿದೆ. ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರೆಂದೇ ಬಿಎಸ್ವೈ ಗುರುತಿಸಿಕೊಂಡಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲೂ ಲಿಂಗಾಯತ ಮತಗಳ ಭದ್ರತೆ ಕಮಲಕ್ಕಿದೆ. ಇನ್ನು ಉತ್ತರ ಕರ್ನಾಟಕದಲ್ಲೂ ಅಷ್ಟೇ. ಪಂಚಮಸಾಲಿ ಸಮುದಾಯದ ಪೀಠಗಳಲ್ಲಿ ಬಿಜೆಪಿ ನಾಯಕರದ್ದೇ ಹೆಚ್ಚಿನ ಪಾರುಪತ್ಯವಿದೆ. ಹೀಗಾಗಿ ಬಿಜೆಪಿಗೆ ಲಿಂಗಾಯತ ಮತಗಳು ಚದುರುವ ಆತಂಕ ಸದ್ಯಕ್ಕಂತೂ ಇಲ್ಲ. ಸಿಎಂ ಸ್ಥಾನದಲ್ಲಿದ್ದ ಬಿಎಸ್ವೈಯನ್ನ ಕೆಳಗಿಳಿಸಿದ ಬಳಿಕ ಲಿಂಗಾಯತ ಮತಗಳು ಕೈಬಿಟ್ಟು ಹೋಗ್ತವೇನೋ ಎಂಬ ಆತಂಕ ಬಿಜೆಪಿ ಹೈಕಮಾಂಡ್ಗೆ ಮೊದಲಿತ್ತು. ಆದರೆ ಬಿಎಸ್ವೈಗೆ ಸೂಕ್ತ ಸ್ಥಾನಮಾನ, ಗೌರವ ಕೊಡ್ತಾ ಬಂದ ಬಿಜೆಪಿ ಹೈಕಮಾಂಡ್ ಇದೀಗ ಆ ಆತಂಕದಿಂದ ದೂರವಾಗಿದೆ. ಬಿಎಸ್ವೈ ಆಯ್ಕೆ ಮಾಡಿದ ಬೊಮ್ಮಾಯಿ ಅವರನ್ನೇ ಸಿಎಂ ಮಾಡೋ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡಿದೆ. ಮೊನ್ನೆ ಸಿದ್ಧಗಂಗಾ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಬಿಎಸ್ವೈ ಮತ್ತು ವಿಜಯೇಂದ್ರಗೆ ಕೊಟ್ಟ ಪ್ರಾಮುಖ್ಯತೆ, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸಲೇಬೇಕು ಅಂತ ಬಿಎಸ್ವೈ ಮಾಡಿರುವ ಪ್ರತಿಜ್ಞೆ, ಸದ್ಯಕ್ಕೆ ಬಿಜೆಪಿಯಲ್ಲಿ ಕಂಡುಬರುತ್ತಿರುವ ಒಗ್ಗಟ್ಟನ್ನೆಲ್ಲ ಗಮನಿಸಿದ್ರೆ ಲಿಂಗಾಯತ ಮತಗಳು ಕಮಲ ಬುಟ್ಟಿಯಿಂದ ಎಸ್ಕೇಪ್ ಆಗುವ ಪರಿಸ್ಥಿತಿ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ. ಆದ್ರೆ ಒಂದೇ ಸಮುದಾಯದ ಮತಗಳನ್ನ ಗಟ್ಟಿ ಮಾಡಿಕೊಂಡ್ರೆ ಸಾಲಲ್ಲ. ಉತ್ತರ ಕರ್ನಾಟಕದಲ್ಲಿ ಮಾತ್ರ ಹೆಚ್ಚು ಸೀಟು ಗೆದ್ರು ಟಾರ್ಗೆಟ್ 150 ರೀಚ್ ಆಗೋದು ಸಾಧ್ಯವಿಲ್ಲ. ಹಾಗಾಗಿ ಅಮಿತ್ ಶಾ ಈಗ ಬಿಜೆಪಿ ನಾಯಕರಿಗೆ 2 ಕೋಟೆಯ ಟಾರ್ಗೆಟ್ ಕೊಟ್ಟಿದ್ದಾರೆ. ಆ 2 ಕೋಟೆ ಬೇರ್ಯಾವುದೂ ಅಲ್ಲ, ಒಂದು ಒಕ್ಕಲಿಗ ಕೋಟೆ, ಮಗದೊಂದು ಹಿಂದುಳಿದ ಸಮುದಾಯಗಳ ಕೋಟೆ. ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗ ಸಮುದಾಯ ಪ್ರಬಲವಾಗಿದೆ. ಇನ್ನು ಹಿಂದುಳಿದ ಸಮುದಾಯಗಳ ಮತ ಕೂಡ ಹೆಚ್ಚಾಗಿದೆ. ಸದ್ಯಕ್ಕೆ ಒಕ್ಕಲಿಗ ಭದ್ರಕೋಟೆಗಳಲ್ಲಿ ಜೆಡಿಎಸ್ ಪ್ರಾಬಲ್ಯವಿದೆ. ಇನ್ನು ಕೆಲವೆಡೆ ಕಾಂಗ್ರೆಸ್ ಪಾರುಪತ್ಯವಿದೆ. ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿರುವ ಪರಿಸ್ಥಿತಿ ಇದು. ಇನ್ನು ಹಿಂದುಳಿದ ಸಮುದಾಯಗಳ ಪ್ರಬಲ ನಾಯಕರು ಕಾಂಗ್ರೆಸ್ನಲ್ಲಿದ್ದಾರೆ. ಹಾಗಾಗಿ ಈಗ ಬಿಜೆಪಿಗೆ ಟಾರ್ಗೆಟ್ ಆಗಿರೋದು ಒಕ್ಕಲಿಗ ಮತ್ತು ಹಿಂದುಳಿದ ಸಮುದಾಯ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೂ ಅಮಿತ್ ಶಾ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಧರ್ಮ ಜಾತಿ ಲೆಕ್ಕಾಚಾರದ ಧ್ರುವೀಕರಣಕ್ಕೆ ಪರ್ಯಾಯವಾಗಿ ಸೂಕ್ತ ತೀರ್ಮಾನ ಮಾಡಬೇಕಾಗುತ್ತೆ ಅಂತ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಒಕ್ಕಲಿಗ ಮತ್ತು ಹಿಂದುಳಿದ ಮತಗಳ ಮೇಲೆಯೇ ಹೆಚ್ಚು ಗಮನ ಹರಿಸಬೇಕು ಅಂತಾನೂ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚಿಸಿದ್ದಾರಂತೆ. ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಬಲವರ್ಧನೆ ಮಾಡುವಂತೆ ಶಾ ತಾಕೀತು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಈಗ ರಾಜ್ಯ ಬಿಜೆಪಿ ಹಿಂದುಳಿದ ಮತ್ತು ಒಕ್ಕಲಿಗ ಮತಗಳನ್ನು ಸೆಳೆಯಲು ಕಾರ್ಯತಂತ್ರ ರೂಪಿಸುತ್ತಿದೆ.
ಇನ್ನು ರಾಜ್ಯದಲ್ಲಿ ಅವಧಿ ಪೂರ್ವ ಚುನಾವಣೆ ನಡೆಯುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಅದಕ್ಕೆ ಕಾರಣ ಇತ್ತೀಚೆಗೆ ಕುಮಾರಸ್ವಾಮಿ ಮತ್ತು ಡಿಕೆಶಿ ಕೊಟ್ಟಂತಹ ಹೇಳಿಕೆಗಳು. ಮಾಜಿ ಸಿಎಂ ಕುಮಾರಸ್ವಾಮಿ ಅವಧಿ ಪೂರ್ವ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಅಂತ ಈ ಹಿಂದೆ ಹೇಳಿದ್ರು. ಇದಾದ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವೆಂಬರ್ 27ರಂದೇ ಚುನಾವಣೆ ಘೋಷಣೆ ಮಾಡಬಹುದು ಎಂದಿದ್ರು. ಆದರೆ ಬಿಜೆಪಿ ನಾಯಕರು ಅವಧಿ ಪೂರ್ವ ಚುನಾವಣೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೂ ಈ ವಿಷಯ ಪ್ರಸ್ತಾಪವಾಗಿತ್ತು. ಮಾಹಿತಿ ಪ್ರಕಾರ ಬಿಜೆಪಿಯ ಪ್ರಮುಖ ನಾಯಕರೊಬ್ಬರು ಗುಜರಾತ್ ಚುನಾವಣೆ ಜೊತೆಗೆ ರಾಜ್ಯದಲ್ಲೂ ಚುನಾವಣೆ ನಡೆಸುವುದು ಸೂಕ್ತ ಎಂದು ಹೇಳಿದ್ರಂತೆ. ಆದರೆ ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಅಮಿತ್ ಶಾ, ಚುನಾವಣೆ ಯಾವಾಗ ಅನ್ನೋದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಬೇಡಿ, ಯಾವಾಗ ನಡೆದ್ರೂ ಫಲಿತಾಂಶ ಹೇಗಿರಬೇಕೆಂಬ ಬಗ್ಗೆ ಯೋಚಿಸಿ ಅಂತ ಸೂಚಿಸಿದ್ರು ಅಂತ ಹೇಳಲಾಗ್ತಿದೆ. ಮಗದೊಂದು ಕಡೆ ಅವಧಿ ಪೂರ್ವ ಚುನಾವಣೆ ನಡೆದ್ರೆ ಬಿಜೆಪಿಗೆ ಲಾಭವಾಗುತ್ತಾ ಇಲ್ವಾ ಅನ್ನೋದನ್ನ ತಿಳಿಯಲು ಬಿಜೆಪಿ ಹೈಕಮಾಂಡ್ ನಾಯಕರು ಸಮೀಕ್ಷೆ ನಡೆಸಲು ಮುಂದಾಗಿದ್ದಾರೆ ಎಂಬ ಮಾಹಿತಿ ಇದೆ. ಅವಧಿ ಪೂರ್ವ ಚುನಾವಣೆ ನಡೆದ್ರೆ ಬಿಜೆಪಿಗೆ ಲಾಭವಾಗುತ್ತಾ ಅನ್ನೋದನ್ನ ತಿಳಿಯಲು ಇದೀಗ ಸರ್ವೆ ಮಾಡುವ ರಣತಂತ್ರವನ್ನ ಬಿಜೆಪಿ ಹೂಡಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಗುಜರಾತ್ ಜೊತೆಗೆ ಕರ್ನಾಟಕದಲ್ಲಿ ಚುನಾವಣೆ ನಡೆಸಬಹುದಾ? ಈಗ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಬಿಜೆಪಿಗೆ ಪೂರಕವಾಗಿದ್ಯಾ? ಅವಧಿ ಪೂರ್ವ ಚುನಾವಣೆ ನಡೆದ್ರೆ ಬಿಜೆಪಿಗೆ ಲಾಭವಾಗುತ್ತಾ? ಅವಧಿಗೂ ಮೊದಲೇ ಚುನಾವಣೆ ನಡೆದ್ರೆ ಎಷ್ಟು ಸ್ಥಾನ ಗೆಲ್ಲಬಹುದು? ಚುನಾವಣೆಗೆ ರಾಜ್ಯ ನಾಯಕರನ್ನೇ ಮುಂದಿಟ್ಟುಕೊಂಡು ಹೋದ್ರೆ ಸಾಕ ಅಥವಾ ರಾಷ್ಟ್ರ ನಾಯಕರ ಅಗತ್ಯ ಬೀಳುತ್ತಾ? ಹೀಗೆ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ಬಿಜೆಪಿ ಹೈಕಮಾಂಡ್ ರಾಜ್ಯದ ಜನರ ನಾಡಿ ಮಿಡಿತ ಅರಿಯಲು ಸರ್ವೆ ತಂತ್ರ ಹೆಣೆದಿದೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಈ ಸರ್ವೆಯಲ್ಲಿ ಬಿಜೆಪಿಗೆ ಅವಧಿ ಪೂರ್ವ ಚುನಾವಣೆ ಲಾಭ ತರುತ್ತೆ ಅನ್ನೋದಾದ್ರೆ ಗುಜರಾತ್ ಚುನಾವಣೆ ಜೊತೆಗೆ ರಾಜ್ಯದಲ್ಲೂ ಚುನಾವಣೆ ನಡೆಯುತ್ತಾ? ಕುಮಾರಸ್ವಾಮಿ ಮತ್ತು ಡಿಕೆಶಿ ನುಡಿದ ಭವಿಷ್ಯ ನಿಜವಾಗುತ್ತಾ ಗೊತ್ತಿಲ್ಲ. ಆದರೆ ಟಾರ್ಗೆಟ್ 150 ರೀಚ್ ಆಗಲು ಬಿಜೆಪಿ ಹೈಕಮಾಂಡ್ ಬಹುದೊಡ್ಡ ಪ್ಲಾನ್ ಮಾಡ್ತಿದೆ ಅನ್ನೋದು ಮಾತ್ರ ನಿಜ. ಇದರ ಭಾಗವಾಗಿಯೇ ಮೊನ್ನೆ ಅಮಿತ್ ಶಾ ಅವರು ಹಾಲಿ ಇರುವ 120 ಶಾಸಕರ ಸಂಖ್ಯೆಯನ್ನ ಮುಂದಿನ ಚುನಾವಣೆಯಲ್ಲಿ 150ಕ್ಕೆ ಹೆಚ್ಚಿಸಲು ನೀಲಿ ನಕ್ಷೆ ಸಿದ್ಧಪಡಿಸಿ ಏಪ್ರಿಲ್ 16ರಂದು ರಾಜ್ಯಕ್ಕೆ ಬರುತ್ತಿರುವ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಕೈಗಿಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ಬರುವವರನ್ನು ಸೇರಿಸಿಕೊಳ್ಳುವಂತೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇದರ ಜೊತೆಗೆ ಚುನಾವಣೆ ಪೂರ್ವವಾಗಿ ಯಾವ ಪಕ್ಷಗಳೊಂದಿಗೂ ಹೊಂದಾಣಿಕೆ ಇಲ್ಲ ಅಂತ ಸಭೆಯಲ್ಲಿ ಅಮಿತ್ ಶಾ ಸ್ಪಷ್ಟಪಡಿಸಿದ್ದಾರಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದೀಗ ಕುತೂಹಲ ಮೂಡಿಸಿರುವ ಮತ್ತೊಂದು ಅಂಶವಿದೆ. ಅದೇನೆಂದ್ರೆ ಗೃಹ ಸಚಿವ ಅಮಿತ್ ಶಾ ಅವರು ದಿಲ್ಲಿಗೆ ವಾಪಸ್ಸಾದ ಒಂದು ವಾರದ ನಂತರ ಒಂದು ಸಂದೇಶವನ್ನ ಕಳುಹಿಸುವುದಾಗಿಯೂ ಆ ಸಂದೇಶದ ಅನುಸಾರವೇ ಮುಂದೆ ಸಾಗಬೇಕು ಎಂದು ಕೋರ್ ಕಮಿಟಿ ಸಭೆಯಲ್ಲಿ ಹೇಳಿದ್ದಾರೆ ಎನ್ನಲಾಗಿದೆ. ಬಿಜೆಪಿ ಹೈಕಮಾಂಡ್ ಒಂದು ವಾರದ ಬಳಿಕ ಕಳುಹಿಸುವ ಆ ಸಂದೇಶ ಏನು ಅನ್ನೋದೇ ಈಗ ಕುತೂಹಲ. ಯಾಕಂದ್ರೆ ಮೊನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಪುನಾರಚನೆ ಬಗ್ಗೆಯೂ ಚರ್ಚೆಯಾಗಿಲ್ಲ. ಇಷ್ಟೆಲ್ಲದರ ಜೊತೆಗೆ ಬ್ಯುಸಿ ಶೆಡ್ಯೂಲ್ ನಡುವೆಯೂ ಅಮಿತ್ ಶಾ ಅವರನ್ನ ಅರವಿಂದ್ ಬೆಲ್ಲದ್ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದಾರೆ. ಈ ಭೇಟಿಯ ಸೀಕ್ರೆಟ್ ಏನು? ಒಂದು ವಾರದ ನಂತರ ದಿಲ್ಲಿಯಿಂದ ಬರೋ ಆ ಸಂದೇಶ ಏನು? ಈ ಕುತೂಹಲದ ಪ್ರಶ್ನೆಗೆ ಉತ್ತರ ಸಿಗಲು ಇನ್ನೊಂದಿಷ್ಟು ದಿನ ಕಾಯಲೇಬೇಕು. ರಾಜ್ಯ ಕಾಂಗ್ರೆಸ್ಗೂ ಟಾರ್ಗೆಟ್ 150 ಟಾಸ್ಕ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಅಷ್ಟೇ ಅಲ್ಲ, ತ್ರಿವಳಿ ನಾಯಕತ್ವವನ್ನು ಘೋಷಣೆ ಮಾಡಿದ್ದಾರೆ ರಾಹುಲ್ ಗಾಂಧಿ. 2023ನಲ್ಲಿ ಕಾಂಗ್ರೆಸ್ ಗೆಲುವಿಗೆ ರಾಹುಲ್ ಗಾಂಧಿ ಮಾಡಿದ ಪ್ಲಾನ್ ಏನು? ಏನಿದು ರಾಗ ತ್ರಿಸೂತ್ರ? ಈ ಕುರಿತಂತೆ ಮಾಹಿತಿ ನಿಮ್ಮ ಮುಂದೆ. ಟಾರ್ಗೆಟ್ 150 ತ್ರಿಮೂರ್ತಿಗಳ ನಾಯಕತ್ವ. ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆ ಏರಲು ಕೈ ರಣತಂತ್ರ. ಬಿಜೆಪಿ ಹೈಕಮಾಂಡ್ ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಟಾರ್ಗೆಟ್ 150 ಟಾಸ್ಕ್ ಕೊಟ್ಟಿದೆ. ಈ ಟಾಸ್ಕ್ ಕಂಪ್ಲೀಟ್ ಮಾಡಲು ಯಾವ ಕ್ರಮ ಅನುಸರಿಸಬೇಕು, ಏನೇನ್ ಪ್ಲಾನ್ ಮಾಡಬೇಕು, ಯಾವ ಮತಗಳನ್ನ ಸೆಳೆಯಲು ರಣತಂತ್ರ ಹೂಡಬೇಕು ಎಂಬ ಇತ್ಯಾದಿ ಪ್ಲಾನ್ಗಳನ್ನ ಬಿಜೆಪಿ ಪಾಳಯ ಮಾಡ್ತಿದ್ರೆ, ಈ ಕಡೆ ರಾಜ್ಯ ಕಾಂಗ್ರೆಸ್ ತನ್ನ ಹೈಕಮಾಂಡ್ ಆದೇಶದಂತೆ ಟಾರ್ಗೆಟ್ 150 ರೀಚ್ ಆಗಲು ಈಗ ಅಖಾಡಕ್ಕಿಳಿದಿದೆ. ಮಾರ್ಚ್ 31ರಂದು ರಾಜ್ಯಕ್ಕೆ ಬಂದಿದ್ರು ರಾಹುಲ್ ಗಾಂಧಿ. ಬಿಜೆಪಿ ಹೈಕಮಾಂಡ್ ನಾಯಕರ ಆಗಮನಕ್ಕೂ ಮೊದಲೇ ಬಂದಿದ್ದ ರಾಹುಲ್ ಗಾಂಧಿ ರಾಜ್ಯ ಕಾಂಗ್ರೆಸ್ ಪಡೆಯೊಂದಿಗೆ ಸಿದ್ದಗಂಗಾ ಮಠಕ್ಕೂ ಭೇಟಿ ಕೊಟ್ಟಿದ್ರು. ಆ ಬಳಿಕ ಬೆಂಗಳೂರಿನಲ್ಲಿ ಸರಣಿ ಸಭೆಗಳನ್ನು ಮಾಡಿದ್ರು. ಮುಂದಿನ ಚುನಾವಣೆಗೆ ಏನೇನ್ ಪ್ಲಾನ್ ಮಾಡಬೇಕು ಅಂತ ರಾಹುಲ್ ಗಾಂಧಿ ನೇತೃತ್ವದ ಸಭೆಯಲ್ಲಿ ಚರ್ಚೆಯೂ ನಡೆದಿದೆ.
ಈ ವೇಳೆ ರಾಹುಲ್ ಗಾಂಧಿ ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ 150 ಸೀಟುಗಳನ್ನು ಗೆಲ್ಲಲೇಬೇಕು, 150ಕ್ಕಿಂತ ಒಂದೇ ಒಂದು ಸೀಟು ಕಡಿಮೆ ಮಾಡಬಾರದು ಅಂತ ಪಕ್ಷದ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಕರ್ನಾಟಕದಲ್ಲಿ 150 ಸ್ಥಾನಗಳೊಂದಿಗೆ ಸುಭದ್ರ ಸರ್ಕಾರವನ್ನ ರಚನೆ ಮಾಡುವ ನಿಟ್ಟಿನಲ್ಲಿ ಮುಂಬರುವ ಚುನಾವಣೆಯನ್ನ ತ್ರಿವಳಿ ನಾಯಕತ್ವದಲ್ಲಿ ಎದುರಿಸಬೇಕು ಅಂತ ತ್ರಿವಳಿ ನಾಯಕತ್ವವನ್ನ ಘೋಷಣೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮತ್ತು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ಮೂವರು ನಾಯಕರು ಒಗ್ಗಟ್ಟಿನಿಂದ ಹೋರಾಟ ಮಾಡಿ 150 ಸ್ಥಾನ ಗೆಲ್ಲಬೇಕು. ಕರ್ನಾಟಕ ಕಾಂಗ್ರೆಸ್ ರಾಜ್ಯವಾಗಿರೋದ್ರಿಂದ ಈ ಗುರಿ ಕಠಿಣವಿಲ್ಲ. ಹಾಗಾಗಿ 150 ಸ್ಥಾನಕ್ಕಿಂತ ಒಂದು ಸ್ಥಾನವೂ ಕಡಿಮೆಯಾಗಬಾರದು ಅಂತ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ವೈಫಲ್ಯವನ್ನ ಜನರ ಮುಂದಿಟ್ಟು ಚುನಾವಣೆಗೆ ಹೋಗಬೇಕು ಅಂತ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ರಾಜ್ಯ ಮತ್ತು ರಾಷ್ಟ್ರದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ. ದೇಶದ ಆರ್ಥಿಕತೆಗೂ ದೊಡ್ಡ ಪೆಟ್ಟು ಬಿದ್ದಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಹೀಗಾಗಿ ಕರ್ನಾಟಕದ ಯಾವ ಬಿಜೆಪಿ ನಾಯಕರೂ ಕೂಡ ನಿರುದ್ಯೋಗ, ಆರ್ಥಿಕತೆ, ಭ್ರಷ್ಟಾಚಾರದ ವಿಚಾರವಾಗಿ ಮಾತನಾಡಲ್ಲ. ಕೋಮು ದ್ವೇಷ, ನಿರುದ್ಯೋಗ, ನೋಟ್ ಬ್ಯಾನ್, ಜಿಎಸ್ಟಿ ಪದ್ಧತಿ, ಕೃಷಿ ಕಾಯ್ದೆಯಿಂದ ದೇಶಕ್ಕಾಗಿರುವ ನಷ್ಟವನ್ನ ಜನರಿಗೆ ತಲುಪಿಸಬೇಕಿದೆ. ಜನರ ಎದುರು ಬಿಜೆಪಿ ವೈಫಲ್ಯವನ್ನ ಮುಂದಿಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸೂಚನೆ ಕೊಟ್ಟ ಬೆನ್ನಲ್ಲೇ ಅಂದ್ರೆ ಭಾನುವಾರ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮತ್ತು ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿದ್ರು. ಬೆಲೆ ಏರಿಕೆಯ ಬಗ್ಗೆ ಗುಡುಗಿದ್ರು. ಕೇಂದ್ರ ಸರ್ಕಾರ ನಿಜವಾಗ್ಲೂ ಇದೊಂದು ದೊಡ್ಡ ಲೂಟಿ. ದಿನ ಕೊಡ್ತೀವಿ ಅಂತ ಹೇಳಿ ಇವತ್ತು ಪ್ರತಿ ದಿನ ನಮ್ಮ ನರಕ ಯಾತ್ರೆ ನಮ್ಮ ಜನರಿಗೆ ಇವತ್ತು ನಡೀತಾ ಇದೆ. ಬೊಮ್ಮಾಯಿ ಮೋದಿ ಗೌರ್ಮೆಂಟ್ ಇಬ್ರು ಸೇರ್ಕೊಂಡು ಡೀಸೆಲ್ ಮೇಲೆ ಒಟ್ಟು 640 ರೂಪಾಯಿ ಇತ್ತು ಒಂದು ತಿಂಗಳು. ಈಗ ಅದು ಕೂಡ ನಿನ್ನೆಯಿಂದ ಜಾಸ್ತಿ ಆಗಿದೆ. ಇವತ್ತು ಸ್ಟೀಲ್ ಬೆಲೆ 90,000 ಆಗಿದೆ. ಸಿಮೆಂಟು 4,480-490 ರೂಪಾಯಿ ಆಗಿದೆ. ಸೊ ಎಲ್ಲ ಬೆಲೆ ಕೂಡ ಜಾಸ್ತಿ ಆಗ್ತಿದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ್ಮೇಲೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಎಷ್ಟು ಏರಿಕೆಯಾಯಿತು, ಇತರೆ ವಸ್ತುಗಳ ಬೆಲೆ ಎಷ್ಟು ಏರಿಕೆಯಾಗಿದೆ. ಹೀಗೆ ಬೆಲೆ ಏರಿಕೆಯ ಕುರಿತಾಗಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಹೀಗೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಬೆಲೆ ಏರಿಕೆ ಬ್ರಹ್ಮಾಸ್ತ್ರ ಪ್ರಯೋಗಿಸಲು ಮುಂದಾಗಿದ್ದಾರೆ. ಇನ್ನು ರೈತರಿಗೆ ಸರ್ಕಾರ ನೆರವಾಗ್ತಿಲ್ಲ ಅನ್ನೋದನ್ನು ಕಾಂಗ್ರೆಸ್ ಹೈಲೈಟ್ ಮಾಡುವ ಪ್ಲಾನ್ ಮಾಡಿದೆ. ನಾವು ಇಂಟರ್ಫಿಯರ್ ಆಗಲ್ಲ ಅಂತ ಹೇಳ್ತಾರಲ್ಲ, ಎಲೆಕ್ಷನ್ ಅಲ್ಲಿ ಹೆಂಗೆ ಏರಿಸಲಿಲ್ಲ? ನವೆಂಬರ್ನಲ್ಲಿ ಲಾಸ್ಟ್ ಏರಿಸಿರೋದು ಪೆಟ್ರೋಲ್, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ. ನವೆಂಬರ್ ಇಂದ ಮಾರ್ಚ್ ಆಗೋವರೆಗೂ ಕೂಡ 10ನೇ ತಾರೀಕು ರಿಸಲ್ಟ್ ಬರೋವರೆಗೂ ಏರಿಸಲಿಲ್ಲ. ಅಂದ್ರೆ ಯಾರ ಕಂಟ್ರೋಲ್ ಅಲ್ಲಿ ನಾವೇನು? ಯಾಕ್ರಿ ಸುಳ್ಳು ಹೇಳ್ತೀರಿ ನರೇಂದ್ರ ಮೋದಿಜಿ? ಬೆಲೆ ಏರಿಕೆ ಆಗುತ್ತಲೇ ಇದೆ, ಅದು ರೈತರ ಆದಾಯ ಕಡಿಮೆ ಆಗುತ್ತಲೇ ಇದೆ. This is what you are doing. ಹೀಗೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಬೆಲೆ ಏರಿಕೆ ಅಸ್ತ್ರವನ್ನ ಪ್ರಯೋಗಿಸಲು ಪ್ಲಾನ್ ಮಾಡಿದೆ. ಒಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಖರ್ಗೆ, ಸಿದ್ದರಾಮಯ್ಯ, ಡಿಕೆಶಿ ಈ ಮೂವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸುವ ರಣತಂತ್ರ ಹೂಡಿದ್ರೆ, ಈ ಕಡೆ ಬಿಜೆಪಿ ಚಾಣಕ್ಯ 2 ಪ್ರಬಲ ಸಮುದಾಯಗಳಾದ ಒಕ್ಕಲಿಗ ಮತ್ತು ಹಿಂದುಳಿದ ಸಮುದಾಯಗಳ ಮತ ಸೆಳೆಯುವ ತಂತ್ರ ರೂಪಿಸಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.